ಈ ಕಾಳಪ್ಪನಹಳ್ಳಿಯ ಗ್ರಾಮದಲ್ಲಿ ಸುಮಾರು ಒಂದು 17 ವರ್ಷಗಳಿಂದ ಜ್ಯೋತಿಷ್ಯ ಮತ್ತು ವೈದ್ಯ, ರಾಜ್ಯ ವೈದ್ಯೆಯನ್ನು ಮಾಡ್ಕೊಳ್ತಾ ಬರ್ತಾ ಇದು ಇಂದಿಯ ಇತಿಹಾಸದಿಂದ ನಡ್ಕೊಂಡ್ಬಂಥ ಈ ಜ್ಯೋತಿಷಾಲಯ ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ, ಆಗ ನಮಗೆ ಬಡತನ ಇದ್ದಾಗ ಒಬ್ಬ ಗುರುಗಳು ನಮಗೆ ಮಾರ್ಗದರ್ಶನ ಆಗಿ ಸಿಕ್ಕಿ ಅವರ ಮಾರ್ಗದರ್ಶನೆಯಂತೆ ಅವರ ಕಲ್ತಿರುವಂಥ ವಿದ್ಯೆನ ನಮಗೆ ಧಾರೆ ಎರೆದು ಕೊಟ್ಟು ಮಂತ್ರವಿದ್ಯೆ, ತಾಂತ್ರವಿದ್ಯೆ, ತಾಂತ್ರಿಕ ವಿದ್ಯೆಯನ್ನು ನಮಗೆ ಧಾರೆ ಎರೆದು ಕೊಟ್ಟು ಅವರ ಎಲ್ಲ ವಿದ್ಯೆಗಳನ್ನು ನಮಗೆ ಆ ದೇವಿ ಮುಖಾಂತರವಾಗಿ ಕೊಟ್ಟು ಆ ಗುರುಗಳನ್ನು ಸ್ಮರಿಸುತ್ತಾ, ಹಾಗೆ ಈ ವೈದ್ಯ ಕಲಿಬೇಕಾದರೆ ನಮ್ಮ ತಂದೆಯನ್ನು ಕೇಳ್ಕೊಳ್ತಾ ಅವರ ಆಶೀರ್ವಾದನ ತೆಗೆದುಕೊಂಡು, ನಮ್ಮ ತಾಯಿಯ ಆಶೀರ್ವಾದನ ತೆಗೆದುಕೊಂಡು, ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲ ಮೆಂಬರ್ಸ್ ಅವರ ಆಶೀರ್ವಾದ ತೆಗೆದುಕೊಂಡು ನಾನು ಈ ವಿದ್ಯೆ ಕಲಿಬೇಕು ಅಂಥೇಳಿ ಹೊರಟೆ. ನಾನಾ ಗುರುಗಳನ್ನು ಭೇಟಿ ಮಾಡಿದೆ. ಅವ್ರಿಗೆ ತಕ್ಕಂಥ ವಿದ್ಯೆಗಳನ್ನು ಕಲಿಸ್ಕೊಟ್ರು. ನನಗೀಗ 36 ವರ್ಷ. ಈ ವಿದ್ಯೆಯನ್ನು ಕಲಿತು 17 ವರ್ಷ ಆಯಿತು. ವಿದ್ಯಾವನ್ನು ಕಲಿತ ಮೇಲೆ ಅಮ್ಮನವರು ಈ ಜಾಗಕ್ಕೆ ಬಂದು ಸೇರಿದ್ರು. ಮತ್ತು ಕೆಲವು ವಿಧಾನಗಳು ತಿಳ್ಕೊಳ್ಬೇಕಾದ್ರೆ ನಮ್ಮ ಮದುವೆ ಆದಮೇಲೆ ನಮ್ಮ ಮಾವನವರು ಅವರು ಈ ವಿದ್ಯೆ ಸ್ವಲ್ಪ ಕಲ್ತಿದ್ರು. ಅವ್ರ ವಿದ್ಯೆನೂ ನಮಗೆ ದಾರೆ ಎರೆದು ಕೊಟ್ಟರು. ಹಾಗೆ ಕೆಲವು ಹಳೇ ಕಾಲದ ಬುಕ್ಸ್ಗಳು, ಗ್ರಂಥಗಳನ್ನು ನಮ್ಮ ಈ ಕಾಳಪ್ಪನಹಳ್ಳಿ ಗ್ರಾಮದಲ್ಲಿ ಹಿರಿಯರಾದಂಥ ಅಪ್ಪಜಪ್ಪನವರಿದ್ದರು. ಅವ್ರ ಮನೆಯಲ್ಲಿ ಅವ್ರು ತೀರ್ಕೊಂಡ್ಮೇಲೆ ಅವ್ರ ಮನೆಯಲ್ಲಿ ಕೇಳಿದೆ, ಈ ಥರ ಬುಕ್ಗಳಿದ್ರೆ ಕೊಡ್ರಿ, ನಾನು ಹಿಂಗೆ ಕಲಿತಾ ಇದ್ದೀನಿ ಅಂತ. ಅವರ ಮಿಸ್ಸಸ್ ಆದ ಗೌರಮ್ಮನವರು ಆ ಬುಕ್ಗಳನ್ನು ನನಗೆ ದಾರೆ ಎರೆದು ಕೊಟ್ಟರು. ಅದು ಬುಕ್ಗಳೆಲ್ಲ ನಾನು ಬಂದು ಸೇರಿದ್ಮೇಲೆ ಎಲ್ಲ ವಿದ್ಯೆಗಳನ್ನು ಕಲಿತು ಗ್ರಹಣಗಳಲ್ಲಿ ಸಿದ್ಧಿ ಮಾಡಿ ಅಮ್ಮನವ್ರನ್ನ ಆಜ್ಞೆಯಂತೆ ಬಂದಂಥ ಕಷ್ಟಗಳ ಯಾರೇ ಭಕ್ತರು ಬಂದರೂ ಸಹ ಅವರ ಕಷ್ಟಗಳ ತಕ್ಕಂಗೆ ಹೆಂಗೆ ಪರಿಹಾರ ಕೊಡಬೇಕು, ಯಾವ ರೀತಿ ಪರಿಹಾರ ಕೊಡಬೇಕಂತೇಳಿ ಅಮ್ಮನ ಮಾರ್ಗದರ್ಶನಂತೆ ಇದುವರೆಗೂ 16 ವರ್ಷಗಳಿಂದ ನಡೆಸ್ಕೊಳ್ತಾ ಬರ್ತಾಯಿದ್ದೀವಿ. ಇದೇನು ಪರಂಪರೆ ವಿದ್ಯೆ ಏನಿಲ್ಲ. ನಾವು ಹಿಂದಿನ ಕಾಲದಲ್ಲಿ ಪೂಜೆ ಮಾಡ್ಕೊಳ್ತಾ ಹೋದ್ವಿ. ಮತ್ತು ಅದು ನನಗಿತ್ತೇನೋ ಈ ಎಲ್ಲ ವಿದ್ಯೆಗಳು ಬರಬೇಕಂತ ಛಲದಿಂದ ಇದನ್ನು ಕಲ್ತ್ಕೊಂಡು 4 ಜನಕ್ಕೆ ಉಪಯೋಗ ಆಗಲಿ, 4 ಜನಕ್ಕೆ ಇದರಿಂದ ಸಮಸ್ಯೆಗಳ ಪರಿಹಾರ ಸಿಕ್ಕಲಿ ಅಂತೇಳಿ ಈ ವಿದ್ಯೆನ ಅಮ್ಮನ ಅನುಗ್ರಹದಿಂದ ಈ ವಿದ್ಯೆನ ನಡೆಸ್ಕೊಂಡು ಹೋಗ್ತಾ ಇದ್ವಿ. ವಿದ್ಯೆ ಕಲಿಬೇಕಾದ್ರೆ ಗುರುಗಳ ಅನುಗ್ರಹ ಇರಬೇಕು. ಎಲ್ಲ ಗುರುಗಳ ಅನುಗ್ರಹ ಇದ್ದು ಎಲ್ಲ ಥರದಲ್ಲೇ ನನಗೆ ಅಮ್ಮನ ಅನುಕೂಲ ಮಾಡಿಕೊಟ್ಲು. ಪ್ರತಿಯೊಬ್ಬರು ಈಗ ಒಂದು ವಿದ್ಯೆ ಯಾರ್ಕಾದ್ರೂ ಕಲಿಸ್ಬೇಕಾದ್ರೆ ಯಾರು ಸಾಮಾನ್ಯವಾಗಿ ಕಲಿಸಲ್ಲ, ಏನೇ ಒಂದು ವಿದ್ಯೆ ಸಹ ಕಲಿಸಲ್ಲ. ಆದರೆ ಪ್ರತಿಯೊಬ್ಬ ಗುರುಗಳ ಹತ್ರ ಹೋದರೂ ಸಹ ಆ ವಿದ್ಯೆಯನ್ನು ಕಲಿಸಿ ಕವಡೆಶಾಸ್ತ್ರ, ಅಂಕೆಶಾಸ್ತ್ರ ಮತ್ತು ವಿಳ್ಯದೆಲೆ ಶಾಸ್ತ್ರ, ಅವ್ರು ಏನು ಸಮಸ್ಯೆಗೆ ಬಂದಿದ್ದಾರೆ ಆ ಸಮಸ್ಯೆ ತಕ್ಕಂಗೆ ಪರಿಹಾರ. ತಾಂತ್ರಿಕ ವಿದ್ಯೆಯಲ್ಲಿ ಅವ್ರಿಗೆ ಮಾಟ ಮಂತ್ರ ಆಗಿದೆಯಾ, ಇಲ್ಲ ದೃಷ್ಟಿ ಆಗಿದೆಯಾ, ಇಲ್ಲ ಗ್ರಹಶ್ರೇಷ್ಠ ಆಗಿದೆಯಾ, ಅದ್ರಿಗೆ ತಕ್ಕಂಗೆ ಈ ವಿದ್ಯೆಯಲ್ಲಿ ನಾನಾ ಥರ ವಿದ್ಯೆಗಳಿದೆ. ಮರಕ್ಕಿನ್ನ ಮರದ ಹೆಚ್ಚಾಗಿರ್ತದೆ, ಮರಕ್ಕಿನ್ನ ಮರ ದೊಡ್ಡದಿರೇ ಇರ್ತದೆ. ಈ ವೈದ್ಯದಲ್ಲಿ ಪ್ರತಿಯೊಬ್ಬರು ಅಷ್ಟೇ, ನನಗಿನ್ನ ದೊಡ್ಡವರು ಇರ್ತದೆ, ಅವ್ರಿಗಿನ್ನ ದೊಡ್ಡವರು ಆಗಿರ್ತದೆ. ಆದರೆ ನಮಗೇನು ಮಾರ್ಗದರ್ಶನ ಯಮ್ಮನ ಕೊಟ್ಟವಳು ಅದ್ರ ಮುಖಾಂತರವಾಗಿ ಜನಗಳಿಗೆ ಇಲ್ಲಿ ಬಂದಂಥ ಭಕ್ತರು ಎಷ್ಟೋ ಜನ ಬಂದಿದ್ದಾರೆ. ಎಷ್ಟೋ ಜನ ಅವರ ಕಷ್ಟಗಳು ನಿವಾರಣೆ ಮಾಡ್ಕೊಂಡಿದ್ದಾರೆ. ಅವ್ರಿಗೇನು ಸಮಸ್ಯೆ, ಅವ್ರ ಜನ್ಮದಿಂದ ಸಮಸ್ಯೆ ಬಂದಿದೆಯೋ, ಇಲ್ಲ ಜನಗಳಿಂದ ಏನೋ ಸಮಸ್ಯೆ ಆಗಿದೆಯೋ, ಇಲ್ಲ ಏನಾದರೂ ದೃಷ್ಟಿಗಳಾಗಿದೆಯೋ, ಇಲ್ಲ ದೇವರದ್ದು ಏನೋ ಆಗಿದೆಯೋ, ಇಲ್ಲ ಯಾವುದನ್ನ ಗ್ರಹಗಳಿಂದ ಏನೋ ಸಮಸ್ಯೆಗಳಾಗಿದೆಯೋ, ಅವ್ರ ಉದ್ಯೋಗದಲ್ಲಿ ಏನೋ ಸಮಸ್ಯೆ ಇದೆಯೋ. ಈಗ ಕೆಲವರಲ್ಲಿ ವ್ಯಾಪಾರ ಮಾಡ್ತಾರೆ, ವ್ಯಾಪಾರ ಸರಿಯಾಗಲ್ಲ, ಜನಾಕರ್ಷಣೆ ಇರಲ್ಲ, ಮತ್ತೇನೋ ಒಂದು ಸಮಸ್ಯೆಗಳು. ಅದ್ರ ತಕ್ಕಂಗೆ ಇಲ್ಲಿ ಬಂದು ಪ್ರಶ್ನೆ ಹಾಕಿ ಪ್ರಶ್ನೆದ ಮುಖಾಂತರ ಅವರಿಗೆ ಪರಿಹಾರ ಕೊಡ್ತಕ್ಕದ್ದು. ಆನಂತರ ಪ್ರಶ್ನೆ ಆದಮೇಲೆ ಪ್ರಶ್ನೆ ತಕ್ಕಂಗೆ ಪರಿಹಾರ ಕೊಟ್ಟು ಅಮ್ಮನ ಜಾಗಕ್ಕೆ ಒಂದು 5 ವಾರ ಬಂದು ಸೇವೆ ಮಾಡಿರಿ ಅಂತೇಳಿ ಅದನ್ನು ಹೇಳ್ತೀವಿ. ಸೇವೆ ಮಾಡ್ತಾರೆ. ಅದೇ ಪ್ರಕಾರವಾಗಿ ಆ ಅಮ್ಮನ ಏನು ಗೋಚರ ಮಾಡ್ತಾಳೋ ಅದೇ ಪ್ರಕಾರವಾಗಿ ಭಕ್ತರಿಗೆ ನಾವು ಅದನ್ನು ಹೇಳ್ಬಿಟ್ಟು ಅದ್ರ ಪ್ರಕಾರ ಮಾಡ್ಕೊಂಡೋಗಿ ಎಷ್ಟೋ ಜನ, ತುಂಬ 100ಕ್ಕೆ 100 ಜನ ಸಹ ಇಲ್ಲಿ ಒಳ್ತನ್ನು ಕಂಡವ್ರೆ. ಒಳ್ಳೇದಾಗಿದೆ, ಎಲ್ಲರಿಗೂ ಒಳ್ಳೇದು ಮಾಡಿದ್ದಾಳೆ. ನಾನು ಇಲ್ಲಿ ಕೂತಿರ್ಬೇಕಾದ್ರೆ ಆ ಅಮ್ಮನೇ ಕಾರಣ, ನಾನೇನೂ ಇಲ್ಲ ಇಲ್ಲಿ.
ಆ ಯಮ್ಮನ ಏನು ಬಂದಂಥ ಭಕ್ತರಿಗೆ ಅವ್ರ ಮುಖ ಲಕ್ಷಣದಲ್ಲಿ ಏನು ಅವರಿಗೆ ಕಷ್ಟಗಳು ಬಂದವರು ಅದನ್ನು ಹೇಳಂತ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾಳಲ್ಲ, ಅದಕ್ಕೆ ತುಂಬ ಧನ್ಯವಾದಗಳ ಯಮ್ಮನಿಗೆ. ಇವತ್ತು ಇಷ್ಟು ನಾವು ಕ್ಷೇತ್ರ ಮಾಡಬೇಕಾದ್ರೆ, ಇಷ್ಟು ಬೆಳಿಬೇಕಾದ್ರೆ ಅವಳೇ ಕಾರಣ, ಮೂಲ. ನಮ್ಮದೇನೂ ಇಲ್ಲ, ಮಾನವದೇನು ಪ್ರಯತ್ನಗಳಿಲ್ಲ, ಮಾನವ ಸುಮ್ಮನೆ ಕೂತ್ಕೊಳ್ಳೋದಷ್ಟೇ. ಎಲ್ಲ ಪ್ರಯತ್ನ ಭಗವಂತನ ಮೇಲೆ. ನಾವೇನೇ ಮಾಡಬೇಕಾದ್ರೆ ಭಗವಂತನ ಮೇಲೆ ಹಾಕಬೇಕು. ಭಗವಂತನ ಮೇಲೆ ಹಾಕಿದ್ರೆ ಯಾವತ್ತಾದರೂ ನಮ್ಮನ್ನು ಕಾಪಾಡ್ತಾನೆ. ಆದರೆ ಮಾರ್ಗದರ್ಶನ ಬಂದಂಥವ್ರಿಗೆ ಅವ್ರಿಗೆ ಗೊತ್ತಾಗಲ್ಲ ಏನಿಂದ ನಮ್ಗೆ ಸಮಸ್ಯೆ ಆಗ್ತಿದೆ, ಏನಿಂದ ನಮ್ಗೆ ಆಗಿನ ಕಾಲದಲ್ಲಿ ಋಷಿಗಳಿದ್ದರು ಸಮಸ್ಯೆಗಳನ್ನ ನೋಡೋಕ್ಕೆ, ಮತ್ತು ಅವ್ರಿಗೆ ಏನಾದರೂ ರಾಜರಿಗೆ ಅವ್ರಿಗೆ ಒಂದು ಇದು ಕೊಡೋಕ್ಕೆ. ಆದರೆ ಈ ಕಾಲದಲ್ಲಿ ಯಾವುದೋ ಒಂದು ರೂಪದಲ್ಲಿ ಭಗವಂತನ ಯಾವುದೋ ಒಂದು ರೂಪದಲ್ಲಿ ನಮಗೆ ಕಷ್ಟ ಅಂದಾಗ ಏನೋ ಒಂದು ರೂಪದಲ್ಲಿ ನಮ್ಗೆ ದಾರಿ ಕೊಡ್ತಾ ಇರ್ತಾನೆ. ಹಾಗಾಗಿ ಇಲ್ಲಿ ಎಷ್ಟೋ ಜನ ಬಂದು ಒಳಿತನ್ನು ಕಂಡಿದ್ದಾರೆ, ಅವ್ರಿಗೆ ಒಳ್ಳೆಯದಾಗಿದೆ. ಪ್ರತಿಯೊಬ್ಬರಿಗೂ ಒಳ್ಳೆಯದು. ಅವ್ರ ಕಷ್ಟಗಳು ತಕ್ಕಂಗೆ ಅವ್ರಿಗೆ ಏನೇ ಸಮಸ್ಯೆ ಇದ್ದರೂ ಸಹ ಪರಿಹಾರ ಅಮ್ಮನ ಮುಖಾಂತರ ಪರಿಹಾರ ಕೊಡ್ತೀವಿ. ಇಲ್ಲಿ ನಾನೇ ವೈದ್ಯನಂತ ಹೇಳೋಕ್ಕಾಗಲ್ಲ, ಒಂದಕ್ಕಿಂತ ಅವ್ರು ದೊಡ್ಡದಿರೇ ಇರ್ತದೆ. ಆ ಅಮ್ಮನ ಏನು ಮಾರ್ಗದರ್ಶನವಾಗಿ ಕೊಡ್ತಾಳೋ ಅದ್ರ ಪ್ರಕಾರವಾಗಿ ಜನ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡು ಅದ್ರ ಕಷ್ಟಗಳು ತಕ್ಕಂಗೆ ಪರಿಹಾರನ ನೀಡ್ತಾ ಬಂದಿದ್ದೇವೆ ಈ ಕ್ಷೇತ್ರದಲ್ಲಿ. ಇಲ್ಲಿ ತುಂಬ ಜನಕ್ಕೆ ಅನುಕೂಲ ಆಗಿದೆ. ಇಲ್ಲೇ ಒಂದು ಪುಟ್ಟ ಗ್ರಾಮ ನಲ್ಲೂರಹಳ್ಳಿ ಅಂತ, ಹೊಸಕೋಟೆ ಗ್ರಾಮದಲ್ಲಿ ಒಂದು ಮಂಜುನಾಥ್ ಅಂತ ಅವ್ರ ಹೆಸರು. ಅವರಿಗೆ ಹಾಸ್ಪಿಟ್ಲಲ್ಲಿ ಹೋಗಿ ಎಲ್ಲ ಸ್ಕ್ಯಾನ್ ಥರ ಮಾಡಿ ಎಲ್ಲ ಥರದ್ದು ಒಂದು ಪ್ರಯತ್ನ ಪಟ್ಟು ಸುಮಾರು ಅಂದರೆ ಒಂದು 5ರಿಂದ 5 ಲಕ್ಷ 7 ಲಕ್ಷ ವೆಚ್ಚ ಮಾಡಿ ಅವ್ರನ್ನ ಹೆಣ್ಣು ಸಮೇತವಾಗಿ ತಂದರು ಇಲ್ಲಿಗೆ. ಯಾರೋ ಅವ್ರಿಗೆ ಹೇಳಿದ್ರಂತೆ ಹಾಸ್ಪಿಟ್ಲಲ್ಲಿ ಈ ಥರ ದೇವಸ್ಥಾನ ಐತೆ, ಇಲ್ಲಿ ಸ್ವಾಮಿಗಳು ಚೆನ್ನಾಗಿ ನೋಡ್ತಾರೆ ಹೋಗ್ರಿ ಅಂತ. ಅವ್ರೇನು ಮಾಡಿದ್ರು, ಆಟೋನಾಗ ಹಾಕ್ಕೊಂಡು ಇದು ಏನು ರೀಸಿಸ್ಗೋ ಪೈಪ್ ಕೂಡ ಕಿತ್ತಿರಲಿಲ್ಲ, ಉಸಿರಾಟದ ಪೈಪ್ ಕೂಡ ಕಿತ್ತಿರಲಿಲ್ಲ, ಆ ಲೆವೆಲ್ಗೆ ಎತ್ಕೊಂಬಂದರು. ಶವ ಎತ್ಕೊಂಡಂಗೆ ಎತ್ಕೊಂಬಂದ್ರು ಇಲ್ಲಿಗೆ. ಎತ್ಕೊಂಬಂದಾದಮೇಲೆ ನೋಡಿದ್ರೆ ನಾನೇ ಗಾಬರಿ ಬಿದ್ದೆ. ಹೆಂಗಪ್ಪ ಇದು ಕೈ ಹಾಕೋದು, ಇದು ಹೆಂಗೆ ನೋಡೋದು, ಇದನ್ನ ಹೆಂಗೆ ಉಳಿಸೋದು ಅಂತ ನಾನು ಗಾಬರಿ ಆಗಿ, ಅವರು ಸ್ವಾಮಿ ಇಲ್ಲ ನೀವು ನೋಡಲೇಬೇಕು ಅದು ಏನನ್ನಾಗಲಿ ಅಂತ. ಅದೇನಾಗುತ್ತೆ, ಅವ್ರ ಮನೆಯಲ್ಲೆಲ್ಲ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ರು. ಉಗಾದಿ ದೀಪಾವಳಿ ಹಬ್ಬ ಹತ್ರಕ್ಕೆ ಬಂದಿತ್ತು, ನಾವು ಈ ಸಲ ದೀಪಾವಳಿ ಮಾಡಲ್ಲ, ಇವನು ತೀರೋಗ್ತಾನೆ ಅಂತೇಳಿ ಅವರೆಲ್ಲ ಫಿಕ್ಸ್ ಆಗಿಬಿಟ್ಟಿದ್ರು. ಆಯ್ತು ದೇವ್ರ ಮೇಲೆ ಭಾರ ಹಾಕೋಣ ಅಂತೇಳಿ ಕರ್ಕೊಂಬಂದು ಅವ್ರಿಗೇನು ಆಗಿದೆ ಅಂತ ನೋಡಿ, ಸ್ವಲ್ಪ ವಾಮಾಚಾರದ್ದು ಕಾಟ ಆಗಿತ್ತು, ಅದು ತುಂಬ ಅತಿಯಾಗಿತ್ತು. ಒಬ್ಬೊಬ್ಬರು ಒಂದೊಂದು ಹಾಸ್ಪಿಟಲ್ ಒಂದೊಂದು ಥರ ಮಾರ್ಗದರ್ಶನ ಕೊಡ್ತಾಯಿದ್ರು. ಒಂದು ಕಿಡ್ನಿ ಹೋಗೈತೆ, ಲಿವರ್ ಹೋಗೈತೆ, ಮತ್ತು ಬ್ಲಡ್ ಇಲ್ಲ. ಅದನ್ನ ಎಷ್ಟು ಕೆ ಜಿ ಇದ್ದಂದ್ರೆ ಅಮ್ಮ ಅಂದರೆ 20 kg ಇದ್ದ, ಅಷ್ಟು ಲೆವೆಲ್ಗೆ ಬಂದುಬಿಟ್ಟಿದ್ದ. ಸರಿ ದೇವ್ರ ಮೇಲೆ ಅಮ್ಮನ ಮೇಲೆ ಸಂಕಲ್ಪ ಮಾಡಿ ಇಲ್ಲೇ ತಂದು ದೃಷ್ಟಿಕಾಯಿ ಹೊಡೆದು ನಿಂಬೆಹಣ್ಣು ಇಳಿ ತೆಗೆದು ಮಂತ್ರ ಹಾಕಿ ಅಮ್ಮನ ಕುಂಕುಮ ಹಚ್ಚಿ ಮತ್ತು ಏನು ಸಮಸ್ಯೆ ಆಗೋದು ನೋಡಿಬಿಟ್ಟು ಅದಕ್ಕೆ ತಡೆ ಹೊಡೆದು ಕಳಿಸ್ಕೊಟ್ಟೆ. ನೋಡಮ್ಮ ಬೆಳಗ್ಗೆ ಬದುಕಿದ್ರೆ ಕರ್ಕೊಂಬರ್ರಿ, ಇಲ್ಲಾಂದರೆ ನೋಡೋಣ ಅಮ್ಮನ ಅನುಗ್ರಹ ಹಿಂಗೈತೆ, ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ ಅಂತ. ಬೆಳಗ್ಗೆ ಎದ್ದು ಆತ್ನೇ ಸೈಕಲ್ ತಗೊಂಡು ಏನು ಪೇಷಂಟ್ ಹೋಗಿದ್ನಲ್ಲ 10 ಗಂಟೆ ಬೆಳಗ್ಗೆ ಇಲ್ಲಿ ದೇವಸ್ಥಾನ ಹತ್ರ ಇದ್ದ ಆತ್ನೇ. ನನಗೆ ಮಿರಾಕಲ್ ಆಯ್ತಿದ್ದು. ಎಂಥ ಡಾಕ್ಟ್ರುಗಳು ಆಗಲ್ಲ, ಎಲ್ಲ ಕುಟುಂಬದವ್ರು ಬಂದು ಸ್ವಾಮಿ ಇವನ್ನ ಸುತ್ತೋತಾನೆ, ನಾವು ದೀಪಾವಳಿ ಮಾಡೋಂಗಿಲ್ಲ ಅನ್ಕೊಂಬಿಟ್ಟಿದ್ದೀವಿ, ಇವನು ಉಳಿಸ್ಬಿಟ್ಟಿವಿ ಅಂತ. ಇವತ್ತು 50-60 kg ಅವನ ಮನುಷ್ಯ. ಇವತ್ತು ತರಕಾರಿ ವ್ಯಾಪಾರ ಮಾಡ್ಕೊಂಡು ಊರುಗಳಿಂದ ವ್ಯಾಪಾರ ಮಾಡ್ಕೊಂಡು ಚೆನ್ನಾಗವನೇ. ಹೆಂಗವನಂತಂದರೆ ನಾವು ಕೂಡ ಅಷ್ಟು ಚೆನ್ನಾಗವನ ಯಮುನ ಅನುಗ್ರಹದಿಂದ. ಮತ್ತು ತುಂಬ ಜನ ಎಷ್ಟೋ ಜನ ಬಂದವ್ರೆ, ಎಲ್ಲರಿಗೂ ಕಷ್ಟಗಳನ್ನ ಅವ್ರದ್ದು ಏನು ಕಷ್ಟ ಆಗಿದೆ ಫಸ್ಟ್ ಚೆಕ್ ಮಾಡ್ತೀವಿ. ಆ ಕಷ್ಟ ತರಕಾಗಿ ಅಮ್ಮನಿಂದ ಪರಿಹಾರ ಹುಡ್ಕೊಡ್ತೀವಿ. ಪ್ರತಿಯೊಬ್ಬರು ಅಷ್ಟೇ. ಕೆಲವ್ರಿಗೆ ಏನೋ ಈಗ ವ್ಯಾಪಾರ ಆಗಲ್ಲ, ಬಿಸ್ನೆಸ್ಗಳಾಗಲ್ಲ, ಏನೋ ಒಂದು ತಾಂತ್ರಿಕ ಪ್ರಯೋಗ ಆಗಿರ್ತದೆ. ಅಂಥವ್ರಿಗೆ ಬಂದು ಪ್ರಶ್ನೆ ಹಾಕಿ, ಅಮ್ಮನ ಪ್ರಶ್ನೆ ಹಾಕಿ ತ್ರಿಶೂಲದಿಂದ ಅದು ಏನು ಸಮಸ್ಯೆ ಆಗಿದೆ ತ್ರಿಶೂಲಿಂದ ಪ್ರಶ್ನೆಗೆ ಆ ಅಮ್ಮನಿಂದ ಮತ್ತು ಆ ಕವಡೆ ಅಂಕೆಶಾಸ್ತ್ರದ ನೋಡಿ ಅದು ಏನಕ್ಕೆ ಪರಿಹಾರ ಕೊಟ್ಟರೆ ಸರೋಗುತ್ತೆ ಅಂತೇಳಿ ಅದೇ ಮುಖಾಂತರ ಪರಿಹಾರ ಕೊಟ್ಟಿದ್ದೀವಿ. ತುಂಬ ಸಾಕಷ್ಟು ಜನ ಇದ್ದಾರೆ, ಹೇಳ್ಕೊಳ್ತಾ ಹೋದರೆ ತುಂಬ ಆಗ್ತದೆ. ಎಲ್ಲರಿಗೂ ಒಳ್ಳೇದು ಮಾಡಿದ್ದಾಳೆ ಅಮ್ಮ. ಇಲ್ಲೇನು ಯಾವುದೇ ದುಡ್ಡಿಗೆ ಆಸೆ ಬೀಳಲ್ಲ, ಯಾವುದೇ ಅವ್ರು ಏನೇ ಕೊಡ್ಬೋದು, ಪ್ರೀತಿಯಿಂದ ಕೊಟ್ಕೊಂಡು ಹೋಗ್ಬೋದು. ನಿನಗಿಷ್ಟೇ ಕೊಡಬೇಕು, ನನಗೆಷ್ಟೇ ಕೊಡಬೇಕಂತ ಯಾವುದೇ ಇಲ್ಲ. ಅದು ಖರ್ಚು ವೆಚ್ಚಗಳು ಮಾತ್ರ ತಗೊಳ್ತೀವಿ ಅಷ್ಟೇ. ಇಲ್ಲಿ ಏನು ಅದ್ರಿಗೆ ಖರ್ಚು ವೆಚ್ಚ ಬಿಡ್ತದೋ ಅಷ್ಟು ಮಾತ್ರ ತಗೊಳ್ತೀವಿ. ನೀವು ಇಷ್ಟೇ ಕೊಡ್ಬೇಕು, ನೀವು ಚೆನ್ನಾಗಿದ್ದೀರಾ, ಆ ಅಮ್ಮನಿಗೆ ಏನಾದರೂ ನಿಮ್ಮ ಕೈಲಾಗಿದ್ದು ಅಕ್ಕಿನ ಇಲ್ಲ ಏನಾದರೂ ನೀವು ಸೇವೆ ಮಾಡ್ಕೊಂಡು ಹೋಗಿ. ಇಲ್ಲ ವರ್ಷಕ್ಕೊಂದು ಜಾತ್ರೆ ಆಗ್ತದೆ. ಇವತ್ತು ವರ್ಷಕ್ಕೆ ಜಾತ್ರೆ ಆದರೆ ಭಕ್ತರೇ ಬಂದು ಎಲ್ಲ ನಿಂತ್ಕೊಂಡು ಏನೇನು ಮಾಡಬೇಕೆಲ್ಲ ಮಾಡಿಬಿಟ್ಟು ಹೋಗ್ತಾರೆ ಒಳ್ಳೇದಾಗಿರೋರು. ಇವತ್ತು ಇಲ್ಲೇನೇ ದೇವಸ್ಥಾನ ಕಾರ್ಯ ಮಾಡಬೇಕಾದ್ರೆ ಎಲ್ಲ ಅವರೇ ಮಾಡ್ಕೊಂಡು ಹೋಗ್ತಾರೆ. ಇಲ್ಲ ನಾನು ಇಂಥದ್ದು ವಿಗ್ರಹ ಮಾಡಿಸ್ಬೇಕು, ನನಗೆ ಅಮ್ಮನ ಸಂಕಲ್ಪ ಆಗಿದೆ ಅಂದರೆ ತಾನಾಗೆ ಬಂದು ಅವ್ರನ್ನ ಕೇಳಲ್ಲ ನಾನು. ಅವರೇ ಇಷ್ಟಿಷ್ಟು ಕೊಟ್ಬಿಟ್ಟು ಸುಮಾರು 30-35 ಲಕ್ಷ ರೂಪಾಯಿ ವಿಗ್ರಹ ಪ್ರತ್ಯಂಗಿರಿದೆ, 1700 kgದು. ನಾನು ಬೇರೆ 41 ದಿವಸದಲ್ಲಿ ವಿಗ್ರಹನ ಮಾಡಿರೋದು. ಅದು 41 ದಿವಸ 30 ಲಕ್ಷ ಹಚ್ಬೇಕಂದ್ರೆ ಕಷ್ಟ. ಭಕ್ತರಿಗೆ ಅಷ್ಟೇ ಹೇಳಿದ್ದು, ಗೊತ್ತಾಗಿದ್ರು ತಾನಾಗಿ ತಂದು ಬಂದು ಇಷ್ಟಿಷ್ಟು ಕೊಟ್ಬಿಟ್ಟು ಹೋಗಿ ಒಂದು 41 ದಿನ ವಿಗ್ರಹ ತಂದಿಟ್ವಿ, ಪ್ರತಿಷ್ಠಾಪನೆ ಮಾಡಾಕಿದ್ವಿ. ಆಗ ಏನೇ ಅವ್ರಿಗೆ ಒಳ್ಳೇದಾಗಿದ್ರೆ ತಾನೇ ಜಾಗ ಅಭಿವೃದ್ಧಿ ಆಗೋದು. ಈ ಕ್ಷೇತ್ರ ಬೆಳಿಬೇಕಾದ್ರೆ, ಇಲ್ಲಿ ಒಳ್ಳೆತನ ಬರಬೇಕಾದ್ರೆ ಅವ್ರಿಗೆ ಒಳ್ಳೇದಾಗಿದ್ರೆ ಯಾರು ಬರ್ತಾರೆ? ಯಾರೂ ಬರಲ್ಲ. ಹಂಗೇ ಇರ್ತದೆ ದೇವಸ್ಥಾನ. ನಾವು ಹೆಂಗೆ ಕಟ್ಟಿರ್ತೀರೋ ಹಂಗೇ ಇರ್ತದೆ. ಆ ವೈಬ್ರೇಷನ್ ಕೂಡ ಅಲ್ಲಿರಲ್ಲ.
ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ವೈಬ್ರೇಷನ್ ಬರೋದಲ್ಲಿ ಏನೂ ಇರಲ್ಲ. ದೈವ ಒಂದು ಅಲ್ಲಿ ನಿಲ್ಲಿಸಿದ್ರೆ ಅಲ್ಲಿ ಏನು ಬೇಕಾಗಿರ್ತದೆ, ಒಳ್ಳೇದಾಗಿರ್ತಾರೆ ಭಕ್ತರು ಏನೇ ಕೇಳ್ರಿ ಅವ್ರ ಶಕ್ತಿ ಮೀರಿ ಆದರೂ ಮಾಡಿಕೊಡ್ತಾರೆ. ಅವ್ರು ಏನಾದರೂ ಕೊಡ್ಬೋದು, 10 ರೂಪಾಯಿ ಕೊಡ್ಬೋದು, 5 ರೂಪಾಯಿ ಕೊಡ್ಬೋದು, 1 kg ಅಕ್ಕಿ ತಂದು ಕೊಡ್ಬೋದು. ನೀನು ಯಾಕೆ ಇಷ್ಟನ್ನು ಕೊಟ್ಟೆ ಅನ್ನೋದು ಕೇಳೋದಿಲ್ಲ. ಇಲ್ಲಿ ಕೆಲವೊಂದು ಬಿಸ್ನೆಸ್ಗಳು ಇಲ್ಲಿ ಯಾವುದೇ ಅವಕಾಶ ಮಾಡಿಕೊಡಿಲ್ಲ ಯಮ್ಮ. ಬಂದು ಭಕ್ತರಿಗೆ ಅವ್ರ ಕಷ್ಟ ನಿವಾರಣೆ ಆಗಲಿ, ಅವ್ರು ಏನಿದ್ರೆ ಅವ್ರು ಕೊಟ್ಬಿಟ್ಟು ಹೋಗ್ತಾರೆ. ಯಾರೇ ಬಂದರೂ ಅವ್ರ ಕಷ್ಟಗಳು ತಕ್ಕಂಗೆ ಪರಿಹಾರ ಮಾಡ್ತಾವಳೆ. ಅದೇ ಪ್ರಕಾರವಾಗಿ ಜ್ಯೋತಿಷ್ಯದ ರೂಪದಲ್ಲಿ, ವೈದ್ಯದ ರೂಪದಲ್ಲಿ ಅವರಿಗೆ ಬಂದಂಥ ಭಕ್ತರ ಕಷ್ಟಗಳು ನೋಡಿ ಅವ್ರಿಗೇನು ಅವ್ರಿಗೆ ಸಮಸ್ಯೆ ಆಗಿದೆ ಅದ್ರ ತಕ್ಕಂಗೆ ಪರಿಹಾರ ಕೊಟ್ಕೊಂಡು ಇದುವರೆಗೂ ಬಂದಿದ್ದೀವಿ. ಎಲ್ಲರೂ ಒಳ್ಳೆಯದಾಗಲಿ. ನಮಸ್ಕಾರ.